ಈಗ ನೀವು ಕಬಾಬ್ ಮಾಡಕ್ ಶುರು ಮಾಡ್ಕೊಂಡ್ರದಕ್ಕೆ ಕಣಕ. ಕಬಾಬ್ ಅಂದ್ರೆ ನಮ್ಗಂತೂ ಬೋಲ್ ಇಷ್ಟ. ಹೆಂಗೋ ಇಲ್ಲೇ ತಗೊಂಡ್ ಹೋಗ್ಬೋದು ನೋಡಕ. ಹ್ಞೂ ನಾವೇನೇ ಹೊಸ ವರ್ಷದಿಂದ ಶುರು ಮಾಡ್ಬಿಟ್ಟಿದೀವಿ. ಹ್ಞೂ ಮಾಡನಿ ಅಂತ ಹೇಳ್ಬಿಟ್ಟು ಯೋಸ್ ಜನಕ್ಕೆ ಬೇಕಾದ್ರೂ ಮಾಡಿ ಕೊಡ್ತೀವಿ ನೋಡಿ. ನಿಂಗೇನ ಶಾನೆ ಪ್ಲೇಟ್ ಬೇಕಿತ್ತು ಅಂದ್ರೆ ಒಂದಿನ ಮುಂಚೆ ನೀ ಆರ್ಡರ್ ಕೊಟ್ರೆ ನಾವಂತೂ ಹಂಗೇನಿಯ ಪಟಾಪಟ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಹಂಗೇನಿಯ ಕೊಟ್ಬಿಡ್ತೀವಿ. ಹ್ಞೂ ರುಚಿ ರುಚಿಯಾಗಿರ್ತದೆ. ನನಗೊಂದ್ ಪ್ಲೇಟ್ ಕೊಡಮ್ಮ ಸರ್ನ. ಅಕ್ಕ ಒಂದ್ ಪ್ಲೇಟು ಹಾಕೊಡ ಕೈಲಿ ತೇಲಿಸ್ತಿದೀಗಲ್ಲ ಕೊಡ್ ಬಾಯಿಲಿ ನಾನು ತೇಲಿಸ್ತೀನಿ ಇತ್ಲಾಗ ಬಾಯಿಲಿ. ಇಲ್ಲ 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 ಇರು ಮಾಡ್ತಾ ಇದೀನಲ್ಲ. ಒಂದ್ ಸ್ವಲ್ಪ ಇರು. ಒಂದ್ ಸ್ವಲ್ಪ ಇದೆಲ್ಲ ಇದಾಗ್ಲಿ. ಆಮೇಕಿಂತ ನಾನೇ ನಿಂಗೆ ಕೊಡ್ತೀನಿ. ಈಗ ಮೊದಲನೇಕಿಂತ ಮಾಡ್ತಿದೀವಲ್ಲ. ನಿನಗೆ ಸರ್ನ ಬರಕ್ಕಿಲ್ಲ. ಯಾವ ಅದಕ್ಕೆ ಬೇಯಿಸ್ಬೇಕು ಯಾವ ಅದ ಬಂದಾಗ ತೆಗಿಬೇಕು ಅಂತ ಹೇಳ್ಬಿಟ್ಟು ಇರು. ಅಕ್ಕ ನಾನು ಸಂದಕ್ಕೆ ನಿಯ ಮಾಡ್ತೀನಿ. ಹಿಂಗೇನೆ ನಿಯ ಮಾಡೋದು ನಾನು. ತಗ ಕೊಡ್ತಾಗ ತಗೊಳ್ಳೋಣ ಕಬಾಬು. ಅಬ್ಬಬ್ಬಬ್ಬ ಘಮ 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 ಅಂತ ಐತಿ. ಅದೇನೋ ಅಂತೆಲ್ಲ ಕೊಯ್ ರುಚಿ. ಮಾಮೂಲಿ ನಿನಿಯ ಕೊಯ್ ರುಚಿ ನಿನಿಯ ಅಷ್ಟು ಸಂದಕೈತೆ ನೋಡು. ಅಣ್ಣು ಎಲ್ರು ಮಾಡೋದ್ ಕೈಯಾಗ ಆದ್ರೆ ಮನೆ ಮನೆ ಟೇಸ್ಟಿಗೆ ಬರೋದಿಲ್ವಲ್ಲ. ನಾವೇನಿ ನಾನು ಇವ್ ಅಕ್ಕಯ್ಯ ಸೇರ್ಕೊಂಡು ಎಲ್ಲಾನು ಮನೆನಾಗ ತಿಂದಂಗೇನೆ ಇರಬೇಕು ಅಂತ ಹೇಳ್ಬಿಟ್ಟು ನಾವೇನೇ ಹಿಂಗ್ ಮಾಡಿರೋದು. ಏನು ಮನೆನಾಗೆ ಹೋಟ್ಲಾಗ ತಿಂದಂಗೆ ಅನ್ನಿಸ್ಬಾರ್ದು, ಎಲ್ರಿಗೂ ಮನೆನಾಗ ತಿಂದಂಗೆ ಅನ್ನಿಸ್ಬೇಕು ಅಂತ ಮಾಡಿದೀವಿ. ಒಳ್ಳೆ ಐಡಿಯಾ ಕಣಮ್ಮ, ಒಳ್ಳೆ ಐಡಿಯಾ, ಸೂಪರ್ ಆಗೈತಿ. ಹೂವಣ ಎಗ್ ರೈಸ್ ಹಂಗೆ ಮಾಡ್ತಿದ್ವಲ್ಲ, ಕಬಾಬು ಬಂದು ಎಲ್ಲ ಸಂಡಕ್ಕೆ ಹೋಯ್ತೈತೆ ಅಂತ ಮಾಡ್ತಿದೀವಿ. ಅಣ್ಣ ಒಂದ್ ಪ್ಲೇಟ್ ಏನ ಎಗ್ ರೈಸ್ ಮಾಡದ? ಒಂದ್ ಎಗ್ ರೈಸ್ ಪಾರ್ಸಲ್ ಕೊಟ್ರಪ್ಪ. ಸೂಪರ್ ಆಗಿ ಮಾಡ್ತೀರಾ ಅದನ್ನು. ಎಗ್ ರೈಸ್ ಜೊತೆ ಕಬಾಬ್ ತಿಂತಾ ಇದ್ರೆ ಅದ್ರ ಟೇಸ್ಟ್ ಏನಿಯಾ ಬ್ಯಾರೆ. ಸೂಪರ್ ಆಗಿ ಮಾಡ್ತೀರಾ ಕಣವ. ನೀವ್ ಇನ್ನೂ ಪ್ಯಾಟೆ ಲೆವೆಲ್ ಇಟ್ಕೊಂಡಿದ್ರೆ ಇನ್ನೂ ಸಂದಾಗಿ ಇಕ್ಕತ್ತಾ ಇದ್ರಿ. ಬುಡಣ ಇರ್ಲಿ. ಯಾವ್ದೋ ಒಂದ್ ಸಣ್ಣದ್ರಿಂದಾನೇ ಶುರು ಮಾಡ್ಬೇಕು. ಅಕ್ಕ ನೀನು ಎಗ್ ರೈಸ್ ಇದ್ ರೆಡಿ ಮಾಡು. ನೀನು ಒಂದ್ ಎಗ್ ರೈಸ್ ಹಾಕ್ಬಿಡು. ನಾನು ಹಂಗೆ ಈರುಳ್ಳಿ ಹೆಚ್ಕೊಬಿಡ್ತೀನಿ ಎಲ್ಲಾನು. ಹೂ ಕಣಮ್ಮಿ ಹಂಗೆ ಚಿಕನ್ ಕಟ್ ಮಾಡಿಸ್ಕೊಂಬಿಟ್ಟು ಬರ್ಬೇಕಿತ್ತು ಕಬಾಬ್ಗೆ. ನಾನು ಶಾನೆ ಪ್ಲೇಟ್ ಹೋಗೋದಿಲ್ಲ, ಕಮ್ಮಿ ಹೋಯ್ತದೆ ಅಂತ ಕಮ್ಮಿ ತಗೊಬಿಟ್ಟು ಬಂದಿದ್ದೆ. ಜನ ಶಾನೆ ಇಷ್ಟಪಟ್ಟು ತಿಂತಾವ್ರೆ. ಕಟ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಹೇಳಕ್ಕ ಹೋಗ್ಬಿಟ್ಟು. ಶಾಂತಮ್ಮ ಶಾಂತಮ್ಮ ನೋಡಿ, ಅಂಗಡಿ ತಕ್ಕ ಏನಾರ ಜಗಳ ಮಾಡಕ್ಕೆ ಏನಾರ ಬಂದಿದ್ರು ಅಂದ್ರೆ ನಾನ್ ಶಾಂತಮ್ಮ ಅಲ್ಲ ಲಕ್ಷ್ಮ ನಡ್ಡ ಮುರ್ದು ಕೈ ಕೊಡ್ತೀನಿ. ಅಂಗಡಿ ತಕ್ಕ ಜಗಳ ಪಗಳ ನಡಿಕೊಡ್ದು ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಬಾಯಿ ಮುಚ್ಕೊಂಡು ಹೋಯ್ತಾ ಇರ್ರಿ. ನಿಮ್ದು ಏನಾಯ್ತು ನಿಮ್ಮ ಮನ್ಯಾಗ ಇಕ್ಕಳಿ ಅದು ಬಿಟ್ಬಿಟ್ಟಿಲಿ ಅಂಗಡಿ ಮುಂದಕ್ಕೆ ಬಂದ್ಬಿಟ್ಟು ಬೇಕಂತ ಜಗಳ ಮಾಡೋದು, ಬೇಕಂತ ಅದು ಮಾಡೋದು ಇದು ಮಾಡೋದು ಇವೆಲ್ಲ ಮಡಿಕೊಳಕ್ ಹೋಗ್ಬೇಡಿ. ನಂಗೊಂಚೂರು ಇಷ್ಟ ಆಗಕ್ಕಿಲ್ಲ. ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋ ಅಂತಳಂತೂ ಅಲ್ಲ ನಾನು ಅನ್ನಿಸ್ಕೊಂಡು ಹೋಯ್ತಾ ಇರ್ರಿ. ಇದು ಅಂಗಡಿ. ಅದೇ ಮತ್ತೆ ಕಸ್ಟಮರ್ ಬರೋ ಟೈಮಾಗೆ ಇದೇನಕ್ಕ ಮುಂತಾಗ ನಿಂದು ಕತೆ. ಹೋಗ್ ಸುಮ್ನೆ ಫ್ಯಾಮಿಲಿ ಕುಟುಂಬದ ಏನಾರ ಸಮಸ್ಯೆಗಳಿದ್ರೆ ಮನೆನಾಗ ಬಗೆಹರಿಸ್ಕೋಬೇಕು. ಈಗೆಲ್ಲ ಅಂಗಡಿ ಮಂತ ಬಂದ್ಬಿಟ್ಟು ಜಗಳ ಮಾಡ್ಕೊಂಡು ಇದ್ ಮಾಡೋದಲ್ಲ. ಅಂಗಡಿಗೆ ಸಂಬಂಧಪಟ್ಟಿದ್ದು ಏನಾರ ಇದ್ರೆ ಅಂಗಡಿ ತಕ್ಕೇನಿಯ ಬರ್ಬೇಕು. ಮನೆಗೆ ಸಂಬಂಧಪಟ್ಟಿದ್ದೆಲ್ಲ ಮನ್ಯಾಗ ಮಡಿಕೋಬೇಕು ನೀವು. ಅದೇ ಮತ್ತೆ ಹೋಯ್ತಾರಿ. ಸುಮ್ಮನೆ ದೇವ್ರನೇ ಕೇಳ್ತೀನಿ. ನಂಗೆ ಸಿಟ್ಟು ಬರ್ಸ್ಬಿಡಿ. ಹೋಯ್ತಾರಿ ನೋಡಿ. ನಡೀರಿ ನಾನೇನಿಯ ಬರ್ತೀನಿ. ಅದೇನು ಮಾತಾಡ್ಬೇಕೋ ಮಾತಾಡಿವಂತೆ. ನೋಡಿ ನಾನು ಯಾವ ತಪ್ಪುನೂ ಮಾಡಿಲ್ಲ, ಏನೂ ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ಎದುರುಕಳ ಅಂತ ಅವಶ್ಯಕತೆನೂ ನನಗಿಲ್ಲ. ನೀವು ಅದೇನು ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳಿ ಪರವಾಗಿಲ್ಲ. ಜಗಳ ಈಗಲ ಮಾಡೋದಾಗಿದ್ರೆ ಬೀದಿನ ನಿಂತ್ಕೊಂಡು ಮರ್ಯಾದೆ ಕಳಿಬೇಕು ಅಂದರೆ ಕಳೀರಿ, ನಾನು ಕಳಿತೀನಿ. ನನಗೂ ನಿಮ್ಮ ಅಳಿಯಂಗೂ ಯಾವ ಸಂಬಂಧನೂ ಇಲ್ಲ. ಇಷ್ಟೆಲ್ಲ ಹೇಳಿ ನನ್ನ ಮಾನ ಮರ್ಯಾದೆ ಎಲ್ಲನೂ ಕಳೆದಿರ್ಬೇಕಾದ್ರೆ ನನ್ನ ಕೈಲಿ ಆಯ್ತಾ ಇಲ್ಲ. ನನ್ನ ಕೈಲಂತೂ ನನ್ನ ಹೆಸರು ನನ್ನ ಮರ್ಯಾದಿನ ನೀವೇ ಕಳಿತಾ ಇದ್ದೀರಾ ನೋಡಿ. ನಿಮ್ಮ ಮರ್ಯಾದಿನೂ ಸೇರಿ ನೀವೇ ಕಳ್ಕೊತಾ ಇದ್ದೀರಾ. ಥೂ ಶಾಂತಮ್ಮ, ನಾನು ನಿಂತಾಗೆ ಸಮಯ ಕೇಳಕ್ಕೆ ಅಂತ ನೀ ಬಂದಿದ್ದು. ನನ್ನ ಒಳಿಯಂಗೂ ನಿಂಗೂ ಯಾವ ಸಂಬಂಧ ಆಯ್ತೋ ಯಾವ ಸಂಬಂಧ ಇಲ್ವೋ ನನಗಂತೂ ಗೊತ್ತಿಲ್ಲ. ಸಂಬಂಧ ಐತೋ ಇಲ್ವೋ ಅದೆಲ್ಲ ನನಗೆ ಗೊತ್ತೂ ಇಲ್ಲ, ಏನೂ ಇಲ್ಲ. ತಿಳಿದಿದ್ದಂಗೆ ಸುಮ್ಕೆನೆಯ ಬೇಕು ಅಂತ ನಾವೇನೇನಿಯ ಮಾತಾಡಿದ್ದು. ನಿಮ್ಮ ಮನೆಗೆ ಬಾಡಿಗೆಗಿದ್ರು ಏನೋ ನಮ್ಮ ಒಳಿಯನ ಮೇಲೆ ಕೋಪಕ್ಕೆ ಸಿಟ್ಟಿಗೆ ಸುಮ್ಕೆನೆಯ ನಿಂತಾಗೆ ಹಾಗೆಲ್ಲ ಮಾತಾಡ್ಬಿಟ್ವಿ ಅಷ್ಟೇನಿಯ. ನಿಂತು ತಪ್ಪೈತಿ ಅಂತ ನಾನು ಹೇಳ್ತಾ ಇಲ್ಲ. ಊರಾಗೆಲ್ಲನೂ ಸುಮ್ಕೆನೆಯ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ವಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಅಷ್ಟೇನಿಯ. ನನ್ನ ಗಂಡ ನನ್ನ ಜೊತೆ ಇಲ್ವಲ್ಲ, ನನ್ನ ಗಂಡ ನನ್ನ ಜೊತೆ ಮಾತಾಡೋಕ್ಕಿಲ್ವಲ್ಲ, ನನ್ನ ಗಂಡ ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಶಾನೆ ಬೇಜಾರು ಮಾಡ್ಕೊಂಬಿಟ್ಟು ಹಿಂಗೆಲ್ಲನೂ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು ಶಾಂತಮ್ಮ. ಇನ್ನೊಂದು ಇಂಥ ಕ್ಯಾಮೆಯ ನಾನು ಮಾಡೋಕ್ಕಿಲ್ಲ. ನಂದೇನಿಯ ತಪ್ಪಾಯಿತು. ನಾನು ಬೇಕು ಅಂತ ಮಾಡಲಿಲ್ಲ. ನನ್ನ ಗಂಡ ನನ್ನ ತಾಗ ಬರೋಕ್ಕಿಲ್ವಲ್ಲ, ನನ್ನ ತಾಗ ಮಾತಾಡೋಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಮಾಡಿಬಿಟ್ಟೆ. ಬೇಕು ಅಂತ ಮಾಡಿದ್ದಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಜಲ್ಮುಕ್ಕೆ. ಏನು ತಪ್ಪು ಮಾಡಿಲ್ಲ ಅಂದ್ರೂ ನಂದೇ ತಪ್ಪು ಅಂತ ಎತ್ತಿ ತೋರಿಸಿ ರಾತ್ರಿ ಎಲ್ಲ ಕಣ್ಣೀರು ಹಾಕಂಗೆ ಮಾಡಿದ್ರಲ್ಲ. ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಆಪಾದನೆ ಒತ್ಕೊಂಡು ಓಡಾಡ್ಕೊಂಡು ಬಂದ್ಬಿಟ್ರೆ ಹೆಂಗಿರ್ತದೆ ಹೇಳು? ನಾಚಿಕೆ ಆಗಕ್ಕಿಲ್ವ ನಿಮಗೆ? ನಾಚಿಕೆ ಆಗಲ್ವಾ? ನನ್ನ ಬಗ್ಗೆ ಎಲ್ಲ ಇಕ್ಕೊಂಡವ್ರು ಮಾಡೋರು ಅಂತ ಊರು ತುಂಬ ಪ್ರಚಾರ ಮಾಡಿದ್ರಲ್ಲ. ನಿಮಗೆ ದೇವ್ರನೇ ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಯಾರ್ದನ ಆಗಲಿ ತಿಳ್ಕೊಂಡು ಮಾತಾಡಬೇಕು. ನಿಮ್ಮ ಗಂಡ ಆದರೆ ಗಂಡಸು ತಲೆ ಎತ್ಕೊಂಡು ಓಡಾಡ್ತಾನೆ, ಆದರೆ ನಾನು ಹೆಂಗಸು ತಲೆ ತಗ್ಗಿಸ್ಲೇಬೇಕಾಯ್ತದೆ ಅಂತ ಬಾಳಿಗೆ ತಂದುಬಿಟ್ರಲ್ಲ ನೀವು. ನಿಮ್ಮ ಬಾಳಿಗೆ ಇಷ್ಟು ಬೆಂಕಿ ಹಾಕ ಎಲ್ಲರ ಮುಂದೆ ಮರ್ಯಾದೆ ಕಳೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ಸಮಯ ಕೇಳಿದ್ರೆ ಏನು ಬಂತು ಲಾಭ ನನಗೆ? ನಿಮ್ಮ ಜಲ್ಮುಕ್ಕಿಷ್ಟು ಇದ್ರೆ ನಿಮ್ಮ ಮನೆಯಾಗ ಇಟ್ಕೊಳ್ಳಿ. ನನ್ನ ಮುಂದೆ ತೋರ್ಸಕ್ಕೆ ಹೋಗ್ಬೇಡಿ. ನೋಡಿ ನಿಯತ್ತಾಗಿ ಗಂಡ ಸತ್ರುನೂ ಕಷ್ಟಪಡ್ಕೊಂಡು ದುಡುಕೊಂಡು ತಿಂತಾ ಇದ್ದೀನಿ ನಾನು. ಯಾವತ್ತು ಯಾರಿಗೂ ಮೋಸ ಮಾಡಿ ಕಾಗೆ ಆರಿಸಿದ ಅಂತ ವಂಶ ಅಲ್ಲ ನಮ್ದು. ಅಂತ ಕೆಟ್ಟ ಕೆಲಸ ಮಾಡಬೇಕು ಅನ್ನಂಗಿದ್ರೆ ನಾನು ಯಾಕೆ ಬಂದ್ಬಿಟ್ಟು ಎಗ್ ರೈಸ್ ಅಂಗಡಿನ ಕೆಲಸ ಮಾಡ್ತಿದ್ದೆ? ಎಲ್ಲಾರನ್ನೂ ಮಡಿಕೊಂಡು ದುಡ್ಡು ಮಾಡ್ಕೊತಾ ಇದ್ದೆ. ನಿಮ್ಮ ನಾಲ್ಗೆಗಿಷ್ಟು ನಿಮ್ಗೆ ನಾಚಿಕೆ ಹಾಕಿಲ್ವಾ? ಒಂದು ಹೆಣ್ಮಗಳನ್ನ ಕೆಟ್ಟಳು ಅಂತ ಹೇಳ್ಬಿಟ್ಟು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳು? ಒಂದು ಹೆಣ್ಮಗಳು ಮಾತಾಡೋಕ್ಕಾಯ್ತದ? ಒಂದು ಹೆಣ್ಮಗಳು ವಿಷಯನ
ನೋಡು ನಾನು ಈಗಲೇ ಹೇಳ್ತಾ ಇವ್ನಿ ನೀವು ಮಾಡಿರೋದು ದೊಡ್ಡ ತೆಪ್ಪೇನಿಯ. ಈಗ ಅವಳ ಹೆಸ್ರನ್ನ ಹೆಂಗ್ ಅಳ್ಸಕ್ಕಾಯ್ತದೆ? ನೀವೆಲ್ಲ ಕಳೆದ್ಬಿಟ್ಟಿದ್ರಲ್ಲ ಮೂರ್ವ ದಿನ ಊರೇ ಮಾತಾಡ್ತಾ ಇತ್ತಲ್ಲ, ಶಾಂತಮ್ಮ ಹಿಂಗೆ ಹಿಕ್ಕೊಂಡವಳಂತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರ್ ಜನದ ಬಾಯೆಲ್ಲ ಮುಚ್ಚಕ್ ಆಯ್ತದ ಹೇಳು? ಒಂದು ಹೆಣ್ಮಕ್ಳು ಬಾಳ್ ನಾಳೆ ಮಾಡ್ಬಿಟ್ರೆ ಹೆಂಗ್ ನೀನು? ನೀನು ಎಂತ ಬೊಡೆತದವಿರ್ಬೇಡ ನೀವಂತೂ, ಮಾನ ಮರ್ವಾದಿ ಇಲ್ದಿರವ್ ನೀವಂತೂ. ಅದಕ್ಕೆ ನೀನು ಯಾಕೆ ಸಮಯ ಕೇಳಕ್ಕೆ ಅಂತ ಬಂದಿರೋದು. ತೆಪ್ಪಾಯ್ತು, ಸೋಮಿಸ್ಬಿಡು. ನಿನ್ನನ್ಕಿತ ಹಿಂಗೆಲ್ಲನೂ ಮಾತಾಡಕ್ಕಿಲ್ಲ. ಏನು ನಮ್ಮ ಟೈಮ್ ಸಂಡಕ್ಕಿರ್ಲಿಲ್ಲ, ಅದಕ್ಕೆ ಏನೋ ಮಾತಾಡಿದ್ವಿ. ಎಲ್ಲ ನೀನು ನನ್ನ ಗಂಡಂಗೆಲ್ಲ ಹೇಳ್ಬಿಟ್ಟು ಬೀದಿನಾಗೆ ಬೆಂಡೆತ್ತಂಗೆ ಮಾಡ್ಬಿಟ್ಟಿದ್ದೀಗಲ್ಲ. ಹೌದು, ನಾವೇನೋ ತಪ್ಪಾಗಿ ಮಾತಾಡಿದ್ವಿ. ಅರೆ ನನ್ನ ಗಂಡ ಬೀದಿನಾಗೇನಿಯ ನಮ್ಮನ್ನ ಹಿಡ್ಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ನಮ್ಮದು ಮಾನ ಮರ್ವಾದಿ ಎಲ್ಲನೂ ಕಳೆದ್ಬಿಟ್ಟ ಬೀದಿನಾಗೇನಿಯ. ಅದಕ್ಕೆ ಇನ್ನು ಜಗಳ ಪಗಳ ಎಲ್ಲ ಏನೂ ಬೇಡ. ನೋಡು, ನಾನು ನಿನ್ನ ಸವಾಸಕ್ಕೆ ಬರೋಕ್ಕಿಲ್ಲ, ನೀನು ನನ್ನ ಸವಾಸಕ್ಕೆ ಬರಬೇಡ. ಏನಾರ ಮಾಡ್ಕೊಳ್ಳಿ, ನಾನು ಇನ್ನೇನು ನಿಮ್ಗೆ ಹೇಳೋಕ್ಕೂ ಬರೋಕ್ಕಿಲ್ಲ. ನನಗೆ ಯಾಕೆ, ನನಗೆ ಅಂತ ನಂದೊಂದು ಜೀವನ ಐತೆ. ಬಂದು ಬಡಿಸ್ಕೊಳಕ್ಕೆ ನನ್ನ ಗಂಡಂತಾಗ ಬಡಿಸ್ಕೊಳಕ್ಕೆ ಆಗಕ್ಕಿಲ್ಲ. ನಾವು ಹೆಣ್ಣೆಂಗುಸ್ರುಗಳು. ತಪ್ಪಾಯ್ತು ಅಂತ ಕೇಳಿದೀವಿ ತಾನೇ. ಊರ ಮುಂದೆ ಏನಿಯ ಕೇಳು ಅಂತ ಹೇಳಿದಕ್ಕೆ ಊರ ಮುಂದೆ ನಿಂತ್ಕೊಂಡು ಏನಿಯ ಕೇಳ್ತಾ ಇವನಿ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಊರೆಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು ಊರ ಮುಂದೆನೇ ಕೇಳ್ತಾ ಇದ್ದೀವಿ. ನಮ್ದೇನೇನಿಯ ತಪ್ಪಾಯ್ತು. ಯಪ್ಪ 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 ಯಪ್ಪ, ಎಂತ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಅರ್ಥ ಆಯ್ತೈತಿ. ಯವ್ವ, ಏನಕ್ಕ ಮಮತಕ್ಕ ಹಿಂಗೆಲ್ಲ ಮಾಡ್ಬೋದು ಹೇಳು? ಹಿಂಗೆ ಯಾರನ್ನ ಮಾಡಿರಿ ಹಿಂಗೆ? ಒಂದು ಹುಡುಗಿ ಬಗ್ಗೆ ಯಾರನ್ನ ಕೆಟ್ಟದಾಗ ಮಾತಾಡಿರಿ? ನೀವ್ ಹಿಂಗ್ ಮಾತಾಡ್ತೀರಾ ಅಂತಂದ್ರೆ ಏನು? ಒಂದು ಹುಡುಗಿ ಭವಿಷ್ಯನೇ ಹಾಳು ಮಾಡಕ್ ಹೊಂಟ್ಬಿಟ್ಟಿದ್ರಲ್ಲ. ಓಯ್ಯಪ್ಪ, ಗಂಡ ಇರೋರ್ಗೆ ಯಾರಿಗಾದ್ರೂ ಹಿಂಗೆ ಒಬ್ಬಿಸ್ಬಿಟ್ಟಿದ್ರೆ ಗಂಡ ಬಂದ್ಬಿಟ್ಟು ತುಂಡ್ಗಟ್ಟಿಗೆ ತಗೊಂಡು ಮುರಿತಿರ್ಲಿಲ್ವಾ ನೋಡೋಣ ಹೇಳು? ಅದೆಲ್ಲ ಇವ್ಕೆ ಅರ್ಥ ಆಗಂಗಿದ್ರೆ ಇವ್ರು ಯಾಕಣ ಹಿಂಗೆ ಬೀದಿನಾಗ ನಿಂತ್ಕೊಂಡಿಲ್ಲಿ ಬೀದಿನಾಗೆ ಹಿಂಗೆ ಇದು ಮಾಡೋರು? ಅಯ್ಯೋ ಬೋಡೆತ್ತದವು ಇವಂತೂ. ಯಪ್ಪ, ನಿಮ್ಮ ನೋಡ್ತಿದ್ರೆ ನಂಗೆ ಮೈಯೆಲ್ಲ ಉರಿತದೆ. ಎಲ್ಲರಿಗೂ ಊರವ್ರಿಗೆಲ್ಲ ಸಾರ್ಕೊಂಬಂದಿದ್ರಲ್ಲ ಇಕ್ಕೊಂಡವಳೆ ಅಂತ ಹೇಳ್ಬಿಟ್ಟು ಈ ಊರಿಗೆಲ್ಲ ಸಾರ್ಕೊಂಡೋಗಿ ನಾವೇ ಬೇಕಂತ ಒಪ್ಸಿದ್ವಿ ಅಂತ ಹೇಳ್ಬಿಟ್ಟು ಹಬ್ಬಬ್ಬ. ಕೇಳಿಸ್ಕೊಳ್ಳಿ, ಬಂದು ಹೋಗಿ ಸಮಯ ಕೇಳ್ತಾವಳೆ. ಇಬ್ರು ಅಮ್ಮ ಮಗಳು ಬಂದ್ಬಿಟ್ಟು ತಪ್ಪಾಯ್ತು ನಮ್ದಂತ ಸಮಯ ಕೇಳ್ತಿರೋದು ನೋಡಿ. ನೀನೇನು ತಪ್ಪು ಮಾಡಿಲ್ಲ ಅಂತ. ಬೀದಿನಾಗ ಮೆಟ್ನಾಗ ಹೊಡೆದ್ಬಿಟ್ಟು ಮನೆಗೆ ಬಂದು ಕಾಲು ಹಿಡ್ಕೊಂಡ್ರಂತೆ. ಹಂಗಾಯ್ತು, ಕೇಳಿಸ್ಕೊಳ್ರಿ ಎಲ್ಲನೂ ನೋಡ್ರಿ. ಎಂತ ಇವ್ರು ಬಾಳು ಅಂತ ಹೇಳ್ಬಿಟ್ಟು ಏನೋ ಸುಮ್ಮನೆ ಬಿಟ್ಬಿಟ್ಟಾರೆ. ಮಾನಹಾನಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ನಿರ್ಧಾರ ಮಾಡ್ಬಿಟ್ಟಿದೀವಿ. ನೀನ್ ತಾನೇ ಇಂಥ ಕೆಲಸ ಮಾಡಿರೋದು. ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡ್ಕೊಂಡ್ಬಿಟ್ಟು ಬಂದಿದ್ಯಾ ಅಂತಂದ್ರೆ ಮಾನಹಾನಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತೀವಿ. ಯವ್ವ, ಯಾ ಕೇಸು ಬೇಡ, ಎಂಥದ್ದು ಬೇಡ. ಬಡವ ನೀನು ಮಡಗ್ದಂಗಿರು ಅಂತ ನಾವು ಸುಮ್ಮನೆ ಇದ್ದೀವಿ. ನಮ್ಗೆ ಯಾ ಕೇಸು ಪಾಸು ಏನು ಬೇಕಾಗಿಲ್ಲ. ನಮ್ಮನ್ನ ಬಿಟ್ಬಿಡು, ನಮ್ದೇನೇ ತಪ್ಪಾಯ್ತು. ಇನ್ನೊಂದು ಕಿತ್ತ ಏನಾರ ನಾನು ಸುದ್ದಿಗೆ ಬರ್ಬೇಕಂತೆ ನಾನು ಅನ್ಕೊಂಡಿದ್ದೆ. ಪೊಲೀಸ್ ಸ್ಟೇಷನ್ಗೆ ಏನಿಯ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಏನಿಯ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೆ. ಆದರೆ ಯಾಕೆ ಸುಮ್ಕೇನಿಯ ಒಂದು ಹೆಂಗಸ್ರನ್ನ ಜೈಲಿಗೆ ಹೋಗಿ ಕೂರ್ಸೋದು ಅಂತ ಸುಮ್ಕಿವ್ನಿ. ಇಲ್ಲ ನನ್ನ ಬಗ್ಗೆ ಇನ್ನೊಂದ್ಸಲ ತಿಳ್ಕೊಂಡಿದ್ದಾಗ ಮಾತಾಡ್ಬಿಟ್ರಿ ಅಂತ ಹೇಳಿದ್ರೆ ನಾನಂತೂ ಕೇಸ್ ಹಾಕೇನಿಯ ಮುಗಿಸ್ಬಿಡ್ತೀನಿ ಅಷ್ಟೇನಿಯ. ನಡೀರಿ ಸುಮ್ಕೇನಿಯ, ಸಾಕು ಮಾಡಿದ್ಯಲ್ಲ. ನೀವೇನು ನಾನೇನು ಅಂತ ಇವತ್ತು ಊರವ್ರಿಗೆಲ್ಲ ಗೊತ್ತಾಗಿರ್ತದಲ್ಲ, ಸದ್ಯ ಅಷ್ಟೇನಿಯ ಸಾಕು. ಸರಿ, ನಾವು ಕ್ಷಮೆ ಕೇಳಿದೀವಿ ಅಂತ ಹೇಳ್ಬಿಟ್ಟು ಹೋಗ ನನ್ನ ಗಂಡಂಗೆ ಹೇಳ್ಬಿಡು ಹಿಂಗೆ ತೆಪ್ಪಾಯ್ತು ಅಂತ ಕೇಳ್ಬಿಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಯ್ತದೆ? ತೆಪ್ಪಾಯ್ತು ಅಷ್ಟೇನಿಯ. ತೆಪ್ಪಾಯ್ತು. ಇನ್ನೊಂದು ಕಿತ್ತ ಹಿಂಗೆಲ್ಲನೂ ಮಾಡೋಕ್ಕಿಲ್ಲ. ತೆಪ್ಪಾಯ್ತು. ಅಮ್ಮ ಬಾ ಅಮ್ಮ ಹೋಗೋಣ. ನಡಿಯಮ್ಮಿ. ಅಯ್ಯೋ ಶಾಂತಮ್ಮ, ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. 1000 ಜನ 1000 ಮಾತಾಡ್ತಾರೆ. ನಾನು ನೋಡು ಏನಪ್ಪ ಹಿಂಗೆ ಹೇಳ್ತಾವಳೆ ಶಾಂತಮ್ಮನ ಬಗ್ಗೆ ಅಂತ ಅನ್ಕೋತಾ ಇದ್ದೆ. ಈಗ ನೀನು ಏನು ಅಂತ ಗೊತ್ತಾಯ್ತಲ್ಲ, ಅವ್ರದ್ದೇನೇನಿಯ ಚೆಪ್ಪು ಅಂತಲೂ ಗೊತ್ತಾಯ್ತದಲ್ಲ, ಬುಟ್ಟಾಕು. ಎಂತೆಂಥ ಜನ ಇರ್ತಾರೆ ಹೇಳು. ಹೋಗಿ ನಿನ್ನ ಬಗ್ಗೆ ಏನೇ ಕೆಡ್ದಾಗ ಮಾತಾಡೋರಲ್ಲ, ಅವ್ರಿಗೆ ಸರಿಯಾಗಾಯ್ತದೆ. ದೇವ್ರು ನೋಡ್ಕೊತಾನೆ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅಲ್ಲ ಆ ಮಿಟುಗ್ಲಾಡಿ ಹಿಂಗೆಲ್ಲ ಕೆಡ್ದಾಗ ಒಪ್ಸದೆ ಹೇಳು. ನಾವೆಲ್ಲ ಒಂದು ಸಣ್ಣ ಊರೆಲ್ಲನೂ ಮಾತಾಡ್ಕೊಬಿಡ್ತು ಹಿಂಗಂತೆ ಅಂತ. ಆಮೇಕಿಂದ ಗೊತ್ತಾಗಿದ್ದಿದೆ ನಿನಗೆ. ಪಾಪ ನಿಂಗೆ ಕಾಸು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊತಾವನಿ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿರಲಿಲ್ಲ ಶಾಂತಮ್ಮ. ತಿಳ್ಕೊಂಬಿಟ್ಟಿದ್ವಿ ನಾವೂನು. ಇದೇನು ಶಾಂತಮ್ಮ ಇಷ್ಟು ದಿನ ಸುಮ್ಕಿದ್ದೋಳು ಇವಾಗ ಹಿಂಗ ಹೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ನಮಗೆ ಒಂಥರ ಆಯ್ತಿತ್ತು. ಯೋನಪ್ಪ ಅಂತ ಹೇಳ್ಬಿಟ್ಟು. ಸರಿ ಬಿಡವ, ಎಲ್ಲ ಈಗ ಸೊರೈತಲ್ಲ. ಎಲ್ಲನೂ ಸಾಕ್ಬಿಡು. ಊರವ್ರಿಗೆಲ್ಲ ಗೊತ್ತಾಯ್ತಲ್ಲ ಇವತ್ತಾದ್ರೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಕ್ಕ, ಜನರನ್ನ ಮೆಚ್ಚ ಅಂತ ಅವಶ್ಯಕತೆ ನನಗಿಲ್ಲ ಕಣಕ್ಕ. ಜನರನ್ನೆಲ್ಲ ಮೆಚ್ಚಿಸ್ಕೊಂಡು ಜನರೆಲ್ಲ ನನ್ನ ಒಳ್ಳೆಳು ಕೆಟ್ಟಳು ಅಂತ ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಮನ್ಸಾಗ ನಾನು ಒಳ್ಳೆಳು ಕೆಟ್ಟಳು ಅಂತ ಐತಲ್ಲ, ನಂಗೆ ಅಷ್ಟೇನೇ ಸಾಕು. ನನಗೆ ಯಾರ ಸವಸ್ಸನೂ ಬೇಕಿಲ್ಲ ಕಣಕ್ಕ. ಹೌದು, ನಾನೇನೋ ಗಂಡನ ಕಳ್ಕೊಂಡಿದ್ದೀನಿ, ಆದರೆ 3 ಬಿಟ್ಬಿಟ್ಟು ಕೆಲಸ ಮಾಡ್ಬಿಟ್ಟು ನಾನೇನು ಜೀವನ ಮಾಡ್ತಿಲ್ಲ. ನನಗೂ ಒಂದು ಮಾನ ಮರ್ಯಾದೆ ಅನ್ನೋದೈತಿ. ನನಗೂ ಒಂದು ಗಂಡು ಮಗ ಐತೆ. ಅವ್ನಿಗೆ ಎದ್ರುಕೊಂಡು ನಾನು ಬಾಳ್ಬೇಕಾಯ್ತದೆ. ಇಂಥ ಕೆಲಸ ಮಾಡ್ಕೊಂಡು ದುಡ್ಡು ಮಾಡಂಗಿದ್ರೆ ನಾನು ಯಾಕೆ ಇಂಥ ಬಾಳ್ತಾ ಇದ್ದೆ? ನನಗೇನು ಅದೇ ತಿಕ್ಳಿಗೆ ಇಳಿದ್ಬಿಟ್ಟೈತೆ ನನಗೆ ಇಂಥ ಬಾಳ್ಬಾಳಕ್ಕೆ. ಹೋಗಕ್ಕ, ಯಾರು ನನ್ನ ಮಗಳೇನಾಗಬೇಕು ಉಕ್ಕಂಡೇನಾಗಬೇಕು ಮೊನ್ನೆನೇ ನಿರ್ಧಾರ ಮಾಡಿಬಿಟ್ಟೆ. ನನ್ನ ಬಗ್ಗೆ ಯಾರು ಕೆಡ್ದಾಗ ಮಾತಾಡಿದ್ರು ಒಳ್ಳೇದು ಮಾತಾಡಿದ್ರು ಯಾರು ಬಂದು 3 ಹೊತ್ತು ಊಟ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಯಾರು ಅನ್ನೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಕೆನೆಯ. ಅಯ್ಯೋ, ನಾವೇನು ಅನ್ಕೊಳ್ಳಿಲ್ಲ ಹಂಗೆ. ಅವಳು ಹಂಗೆ ಒಂದ್ಲಲ್ಲ, ನಮ್ಗೆ ಹಂಗೆ ಅನ್ನಿಸ್ಬಿಡ್ತು ಅಷ್ಟೇನೇ ಸಡನ್ನಾಗಿ. ಆಮೇಕಿಂದ ಅವಳು ಹೋಗಿತ್ತೆಲ್ಲ ಗೊತ್ತಾದ್ಮೇಲೆ ಈಗ ನೋಡು ನಮಗೂ ಗೊತ್ತಾಯ್ತಲ್ಲ. ಸಾಕಜ್ಜಿ, ಸಾಕು ಹೋಗು. ನಿಮ್ಮಂಥ 4 ಜನ ಇದ್ರೆ ಸಾಕು, ಊರು ತುಂಬ ಪ್ರಚಾರ ಮಾಡೋಕ್ಕೆ ಕಂಡರ್ ವಿಷಯಗಳೆಲ್ಲನೂ ತಿಳ್ಕೊಂಡಿದ್ದಂಗೆ. ಹೋಗು ಸುಮ್ಕೆನೆಯ. ಕ್ಯಾಮೆಗಿ ಮೇಯ್ತನ ಮನೆಯಾಗ ನೋಡ್ಕೊ ಹೋಗು. ಸುಮ್ಕೆನೆಯ ಯಾಕೆ ಅದು ಇದು ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡಿಯೇ ಹೋಗೋಗು.
ಶಾಂತಮ್ಮ, ದೇವ್ರವನಿ ದೇವ್ರು ಎಲ್ಲ ನೋಡ್ಕೊತಾನೆ. ನೋಡು, ಇವತ್ತು ಹೋಗಿರೋ ಮುರ್ವಾದಿ ಹಂಗೇನಿಯ ಬಂತ, ಎಲ್ಲಿ ಬೀದಿನಾಗ ಹೋಗಿತ್ತು ಮುರ್ವಾದಿ, ಈಗ ಹಂಗೇನಿಯ ವಾಪಸ್ ಬಂತ. ಈಗ ನಿನ್ಗೂ ಖುಷಿ ಆಯ್ತಾ? ಅಷ್ಟೇನಿಯ, ದೇವ್ರು ನಮ್ಮಂಥವ್ರಿಗೆ, ಯಾರು ಇಲ್ದಿದ್ದವ್ರಿಗೆ ದೇವ್ರು ಎಲ್ಲೋ ಅಂತ ಕಾಯ್ತಿರ್ತಾನೆ ಕಣಮಿ. ನಮಗೆ ದೇವ್ರಿಲ್ಲ ಇಲ್ಲ ಅಂದ್ರೂ ಎಲ್ಲೋ ಅಂತ ಗೌನೆ, ಎಲ್ಲೋ ಅಂತ ನಮ್ಮನ್ನ ಕಾಯ್ತಿರ್ತಾನೆ ಅಷ್ಟೇನಿಯ. ಈಗ ಬೀದಿನಾಗ ಹೋಗಿದ್ ಮುರ್ವಾದಿ ನೋಡ್ದ ಎಷ್ಟು ನೀಟಾಗಿ ಹಂಗೇನಿಯ ವಾಪಸ್ ಬಂತು ಅಂತ ಹೇಳ್ಬಿಟ್ಟು. ಹ್ಞೂ ಶಾಂತಮ್ಮ, ಅಲ್ಲೆಲ್ಲ ಗುಂಡುಸ್ರೆಲ್ಲ ಮಾತಾಡ್ಕೊತಾ ಇದ್ರು ನಿನ್ ಬಗ್ಗೆ, ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಗೆ ಏನಿಯ ಅಕೌಂಟ್ ತೆರಿತಾ ಹೆಂಗೋ ಪಾಪ ಏನೋ ತಪ್ಪು ಕೆಲಸ ಮಾಡಿರ್ಬೋದು ಈ ಮಮ್ತಿ ಒಳಿಯ, ಆದ್ರೆ ಒಳ್ಳೆ ಕೆಲಸ ಇವಾಗ ಮಾಡವಂತಾಗ 4 ಸರಿಯಾಗಿ ಬಿಗಿದು ಎಂಟಿಗೂನು ಹಂಗೇನಿ ಅತ್ತೆಗೂ ಸರಿಯಾಗಿ 4 ಬಿಟ್ಟು ನಿಂತಾಗ ಸಮಯ ಕೇಳ್ಸೋನಲ್ಲ. ಅವರೇ ಒಂಥರ ದೇವ್ರ ಇದ್ದಂಗ ಬಾ. ಪಾಪ ಒಂದ್ ಹೆಣ್ಮಗಿಂದು ಹೆಸರನ್ನ ಕೆಡ್ಸಕ್ ಹೋಗ್ರೆ ಸುಮ್ನಿರೋ ನೀನ್ ಗೊಂಡ್ಸಲ್ಲ ತಗ. ನೋಡಮ್ಮಿ, ನಿನ್ ಮುರ್ವಾದಿ ಹೋಗ್ಬಾರ್ದು ಅಂತ ಪಾಪ ಅಷ್ಟೆಲ್ಲ ಕಷ್ಟಪಟ್ಟವ್ರಿ. ಅಂತದ್ರಾಗ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟಿದೀಗ. ಮನೆನೂ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು, ನಮ್ಮನಿಗೆ ಬಾಂದ್ರೂ ಬರಲಿಲ್ಲ, ಎಂಥದೂ ಇಲ್ಲ. ಎಲ್ಲವ್ರ ಏನು ಕತೆಯೋ ಗೊತ್ತಿಲ್ಲ. ಪಾಪ ನಿನಗೋಸ್ಕರ ಎಂಟಿಗೂ ಅತ್ತೆಗೂ ಸರಿಯಾಗಿ ಬಾರಿಸಿ ಒಂದು ಹೆಂಗ್ಸ್ ಬಗ್ಗೆ ಕೆಡ್ದಾಗ ಮಾತಾಡ್ತೀಗ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ರು. ನಿನ್ನ ಮನೆ ಬಿಟ್ಟು ನೀನೇ ಕಳಿಸ್ಬಿಟ್ಟಿದೀಗ ಹೋಗ್ಬಿಟ್ಟು. ಪಾಪ ಮನೆ ಬಿಟ್ಬಿಟ್ಟು ಮಗುನ ಎತ್ಕೊಳ್ಳೋದು ಎಲ್ಲೋದ್ರೆ ಏನೋ. ಪಾಪ ನೀನು ನೋಡ್ಕೋಬೇಕಿತ್ತು. ನೋಡಿ, ನಿನಗೋಸ್ಕರ ಅಂತಾನೆ ನಿನ್ನ ಹೆಸರು ಉಳಿಸ್ಬೇಕು ಅಂತ ತಾನೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಅವಣ್ಣನೂ. ಹ್ಞೂ ಕಣಕ್ಕ, ಟೆನ್ಷನ್ ಆಗಿ ಅಂದ್ಬಿಟ್ಟೆ. ನನಗೆ ಅವಾಗ ತಕ್ಷಣಕ್ಕೆ ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗಲಿಲ್ಲ. ನನಗೆ ತಕ್ಷಣಕ್ಕಂಗೆ ಅಂದ್ಬಿಟ್ಟೆ. ಹೋಗು ಮಾಡು ಅಂತ ಹೇಳ್ಬಿಟ್ಟು ನನಗೆ ಒಂಥರ ಬೇಜಾರಾಯ್ತದೆ. ಮನೆ ಬಿಟ್ಬಿಟ್ಟು ಹೊಂಟೋಗು, ನೀನು ಅಂಡ್ರೆಲ್ಲ ಹಿಂಗೆ ಅಂತಾವಳಲ್ಲ ಅಂತ ಅನ್ನೋದೇನೋ ಅಂದ್ಬಿಟ್ಟೆ. ಆದರೆ ಒಂಥರ ಸ್ಯಾನೇ ದುಃಖ ಆಯ್ತಾಯ್ತು. ಸರಿ, ಅದು ಎಲ್ಲರೂ ನೋಡ್ಬಿಟ್ಟು ಕರ್ಕೊಂಬಿಟ್ಟ ಮಂತಕನ ಹೋಯ್ತೀನಿ. ನಂದೇನೇ ಅತಿಯಪ್ಪಾಯ್ತು. ಊರು ಜನ ಅನ್ಕೋತಾರೆ ಅಂತ ನಾನು ಇಂಥ ನಿರ್ಧಾರ ತಗೋಬಾರ್ದಾಗಿತ್ತು ಅಂತ ಇವಾಗ ಅನ್ನಿಸ್ತೈತಿ. ಅಕ್ಕ, ಹೋಗ್ಬಿಟ್ಟು ಪಾಪ ಮಗನೂ ಹೇಳ್ತಿರ್ತದೆ, ಎಲ್ಲಿರ್ತದೆ ನೋಡ್ಬಿಟ್ಟು ಮಂತ ಕರ್ಕೊಂಡು ಹೋಯ್ತೀನಿ. ಸರಿ, ಆ ಕೆಲಸನ ಮಾಡು. ಹಂಗೇನಣ್ಣ, ಹೆಂಗಸ್ರು ಸ್ಮೂತ್ ಆಗಿದ್ರೆ ನಮ್ಮ ಜನ ಹೆಂಗ್ ಬೇಕಾದ್ರು ಮಾತಾಡ್ತಾರೆ. ಯವ್ವ ಲಕ್ಷ್ಮೋ, ನಿನ್ ಬಗ್ಗೆ ಮಾತಾಡಕೈತದೆ, ನೀನ್ ಬೆಂಕಿ. ಏನಾರ ಮಾತಾಡ್ಬಿಟ್ರೆ ಹಂಗೇನಿಯ ದಗ 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 ಉರ್ದೋಗ್ಬಿಡ್ತೀಗ ಅಷ್ಟೇನಿಯ. ನಿನ್ ಬಗ್ಗೆ ಯಾರು ಮಾತಾಡಕ್ಕಿಲ್ಲ ಬಿಡು ಊರಾಗಿ. ಮಾತಾಡಿದ್ರೆ ನಾವು ಬದುಕದುಂಟೆ. ಊರವ್ರಿಗೆಲ್ಲ ನನ್ನ ಇಸ್ಯ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ. ನಾನು ಏನು ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟೈತೆ. ಮತ್ತೆ ನಾನು ಅಂದ್ರೆ ಸುಮ್ಕೆನಾ ಅನ್ನೋರ್ತಾಗ ಅನ್ನಿಸ್ಕೊಳಕ್ಕೆ ನಾನೇನು ಅವ್ರ ಮನೆ ಊಟ ತಿಂತಿಲ್ಲ ಕಣೋ. ಹ್ಞೂ ಹೇಳವ, ಹೆಣ್ಮಕ್ಳಿದ್ರೆ ನಿನ್ನಂಗಿರ್ಬೇಕು. ಬಾಬಾ ಒಂದ್ ಎಗ್ ರೈಸ್ ಹಾಕೊಡು. ಯಪ್ಪ, ನಾನ್ ಕಬಾಬ್ ಹಿಡ್ಕೊಂಡು ತಿನ್ನೋದೇ ಮರ್ತೋಗ್ಬಿಟ್ಟೆ ಟೆನ್ಷನ್ ಆಗಿ. ಬಾಬಾ ಹಾಕೊಡು ಬಾಬಾ.